ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರತಕ್ಕಂಥದ್ದು ಅಂಜನಾಪುರ 10th ಬ್ಲಾಕಲ್ಲಿ ಸೌತ್ ವೆಸ್ಟ್ ಕಾರ್ನರ್ 40/60 BDA ಇರುವಂಥ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಈ ಮನೆಯಲ್ಲಿ ಏನೇನು ಸ್ಪೆಷಾಲಿಟಿ ಅಂತ ಅಂದರೆ 4 ಫ್ಲೋರ್ G+4 ಬಿಲ್ಡ್ ಆಗಿದ್ದು, ಪ್ರತಿಯೊಂದು ಫ್ಲೋರಲ್ಲೂ ಕೂಡ 3 BHK ಮನೆನ ಬಿಲ್ಡ್ ಮಾಡಿದ್ದಾರೆ. ಸೊ ಅದರ ಸೌತ್ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ ನೋಡಿ. ಇದು ಬಾಟಮ್ ಟು ಟಾಪ್ ತೋರಿಸೋದಾದರೆ ಸೌತ್ ಫ್ರಂಟ್ ಎಲಿವೇಶನ್ ಇದಾಗಿದ್ದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇದು ನಿಯರ್ ಬೈ ಬನ್ನೇರುಘಟ್ಟ ನೈಸ್ ರಸ್ತೆಗೆ ಬರೀ 2.5 ಕಿಲೋಮೀಟರ್ ಇದ್ದು, ಹಾಗೂ ಮೆಟ್ರೋ ಕೂಡ ಬರುತ್ತೆ ಗೊಟ್ಟಿಗೆರೆ. ಬಹಳ ಹತ್ರದಲ್ಲಿದೆ. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು ಅಂತ ಆದರೆ ನಿಮಗೆ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ನಿಮಗೆ ಬೇಸಿಕ್ ಕಮ್ಯುನಿಟೀಸನ್ನು ಭಾಳ ಜಸ್ಟ್ ಒಂದು 500 ಮೀಟರ್ಸ್ ಮೇನ್ ರೋಡ್ಗೆ ಹೋದರೆ ನಿಮಗೆಲ್ಲ ಬೇಸಿಕ್ ಕಮ್ಯುನಿಟೀಸು ಕೂಡ ಸಿಗುವಂಥದ್ದು. ಸೊ ಆ ಒಂದು ಲೊಕೇಶನಲ್ಲಿ ಇರುವಂಥ ಮನೆ ಇದಾಗಿದ್ದು 40/60 ಸೌತ್ ವೆಸ್ಟ್ ಕಾರ್ನರ್ ಮನೆ ಇದಾಗಿರುತ್ತೆ ನೋಡಿ. ಇದು ಬಾಲ್ಕನಿ ಯಾವ ರೀತಿ ಕೊಟ್ಟಿದ್ದಾರೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು 4 ಫ್ಲೋರು ಕೂಡ ಒಂದೇ ರೀತಿ ಇರುವಂಥದ್ದು ಮನೆಗಳು. ಎಲ್ಲೂ ಏನು ಒಂದು ಚೂರು ಕೂಡ ಚೇಂಜಸ್ ಇಲ್ಲ. ಸೊ ಸೌತ್ ಸೈಡು ಕೂಡ ನಿಮಗೆ MS ಇಂದ ಫುಲ್ ಗೇಟ್ ಮಾಡಿಕೊಟ್ಟಿದ್ದು ತುಂಬ ಸೇಫ್ಟಿ ಇದೆ. ಹಾಗೆ ಆಲ್ರೆಡಿ CCTV ಕ್ಯಾಮ್ರಾ ಕೂಡ ಇನ್ಸ್ಟಾಲೇಷನ್ ಆಗಿದೆ, ನೋಡ್ತಾ ಇದ್ದೀರಲ್ವ. ಇದು ಸೌತ್ ಸೈಡ್ ಆದರೆ ಸೌತ್ ಸೈಡು ನಿಮಗೆ 30 ಫೀಟು ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿರುತ್ತೆ. ಇನ್ನು ನಾನು ನಿಮಗೆ ವೆಸ್ಟ್ ಸೈಡ್ ತೋರಿಸ್ಬೇಕು ಯಾವ ರೀತಿ ಇದೆ ಅಂತ. ಈ ಕಡೆ ಬಂದರೆ ನಿಮಗೆ ವೆಸ್ಟ್ ಸೈಡ್ ಆಗಿದ್ದು, ಸೊ ಈ ಕಡೆನೂ ನಿಮಗೆ ಭಾಳ ದೊಡ್ಡದಾದಂಥ ವೈಡ್ ಆಗಿರುವಂಥ ಟಾರ್ ರಸ್ತೆ ಸಿಗುತ್ತೆ. ಮತ್ತು ಫ್ರಂಟ್ ಎಲಿವೇಶನ್ ಇದು ಆಗಿದ್ದು ಮನೆಯ ವೆಸ್ಟ್ ಸೈಡ್. ಇದು ವೆಸ್ಟ್ ಸೈಡ್ ಇರುವಂಥ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ಮತ್ತು ತಂಪಾದ ವಾತಾವರಣ. ಸೊ ಈ ಕಡೆನೂ ಅಷ್ಟೇ ನಿಮಗೆ ಫುಲ್ಲಿ MS 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು, ಆ ಕಡೆನೂ ತುಂಬ ಗೇಟ್ ಕೊಟ್ಟಿದ್ದಾರೆ. ಈ ರೀತಿ ಇರುತ್ತೆ ಮನೆಯ ಹೊರಗಡೆ. ಬನ್ನಿ ಮನೆ ಒಳಗಡೆ ಹೋಗಿ ಗೇಟ್ ಓಪನ್ ಮಾಡಿ ಏನೇನಿದೆ ಅಂತೆಲ್ಲ ಚೆಕ್ ಮಾಡೋಣ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಒಂದು ಬಿಗ್ಗು ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ತುಂಬ ಸ್ಪೇಸಿಯಸ್ ಆಗಿದೆ ಸ್ನೇಹಿತರೆ, ತುಂಬ ಸ್ಪೇಸಿಯಸ್ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಒಂದು ಮನೆಗೆ ಒಂದು ಕಾರು ಅನ್ನೋ ಥರ ನಿಲ್ಲಿಸ್ಕೊಂಡ್ರೂ ಕೂಡ ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು ಆರಾಮಾಗಿ. ನೋಡ್ತಾ ಇದ್ದೀರಲ್ವಾ ಪಾರ್ಕಿಂಗ್ ಏರಿಯಾ. ಹಾಗೆ ಕಾವೇರಿ ಮೀಟ್ರು ಕೂಡ ಬಂದಿದೆ, ಇನ್ಸ್ಟಾಲೇಷನ್ ಕೂಡ ಆಗಿದ್ದು. ಸೊ ನಿಮಗೆ ಈ ಕಡೆ ಎಲ್ಲ ನಿಮಗೆ ಚೇಂಬರ್ ಬಿಟ್ಟಿದ್ದಾರೆ, ಚೇಂಬರ್ ಇದ್ದು, ಹಾಗೆ ತನ್ನದೇ ಆದಂಥ ಬೋರ್ ಇದ್ದು, ಹಾಗೆ ಸ್ವಂತ ಸಂಪು ಕೂಡ ಇದೆ. ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಇದಾಗಿರುತ್ತೆ, ಮೀಟರ್ ಬೋರ್ಡು ಎಲ್ಲ ಪರ್ಮನೆಂಟ್ ಆಗಿದೆ. ಹಾಗೆ ಅಸೆಸ್ಮೆಂಟು ಕೂಡ ಬಂದಿದೆ. ಹಾಗೆ ಇದು ದೊಡ್ಡ ಬಿಲ್ಡಿಂಗ್ ಆಗಿರೋದ್ರಿಂದ DG ಕೂಡ ಈ ಥರ ಮಾಡಿ ಕೊಟ್ಟಿದ್ದಾರೆ, ವಿತ್ ಸೇಫ್ಟಿ ಕೂಡ ಇದೆ. CCTV ಕೂಡ ಇನ್ಸ್ಟಾಲೇಷನ್ ಆಗಿದೆ ಅಂತ ಹೇಳಿದೆ ನೋಡಿ. ಅಲ್ಲಿ CCTV ಕಾಣಿಸ್ತಾ ಇದೆಯಾ, ಅಲ್ಲಿದೆ, ಅಲ್ಲಿ ಇನ್ಸ್ಟಾಲೇಷನ್ ಆಗಿದೆ. ಪ್ರತಿ ಫ್ಲೋರಲ್ಲೂ ಕೂಡ CCTV ಇನ್ಸ್ಟಾಲೇಷನ್ ಆಗಿದ್ದು ಅದರ DVR ಇಲ್ಲಿರುತ್ತೆ. ಹಾಗೂ ಪ್ರತ್ಯೇಕವಾಗಿ ಗ್ಯಾಸ್ ಸಿಲಿಂಡರ್ಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದು, ಪ್ರತಿ ಮನೆಗೂ ಪ್ರತ್ಯೇಕವಾದಂಥ ಗ್ಯಾಸ್ ಸಿಲಿಂಡರ್ನ ಹಾಗೂ ಲಾಕ್ ಸಿಸ್ಟಮ್ನ ಕೂಡ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಮನೆಯವರು ಇನ್ನೊಂದು ಇದನ್ನು ಓಪನ್ ಮಾಡೋದಕ್ಕೂ ಆಗಲ್ಲ, ಲಾಕ್ ಮಾಡಿ ನಿಮ್ಮ ಹತ್ರ ಕೀ ಇಟ್ಕೋಬೋದು, ಆ ರೀತಿ ಇದ್ದು. ಸೊ ಹಾಗೆ ಲಿಫ್ಟು ಕೂಡ ಇನ್ಸ್ಟಾಲೇಷನ್ ಆಗಿದೆ. ಈವನ್ ವರ್ಕಿಂಗ್ ಕಂಡೀಷನ್ ಕೂಡ ಚೆನ್ನಾಗಿದ್ದು ವರ್ಕಿಂಗಲ್ಲಿ ಇದೆ. ಈಗ ಇದಿಷ್ಟು ಪಾರ್ಕಿಂಗ್ ಏರಿಯಾ ಆದರೆ
ಪಾರ್ಕಿಂಗ್ ಏರಿಯಾ ಟು ನಾವು ಫಸ್ಟ್ ಫ್ಲೋರ್ಗೆ ಹೋದರೆ, ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ 3.5 ಅಡಿ ಇರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು SS ಜಿಂದಾಲಲ್ಲಿ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಸ್ಟೇರ್ ಕೇಸಲ್ಲಿ ನಿಮಗೆ UPVC ವಿಂಡೋ ಕೊಟ್ಟಿದ್ದು, ಅದು ಕೂಡ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಬಂದ ತಕ್ಷಣ ವ್ಯೂ ಈ ರೀತಿ ಇದ್ದು, ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ರೀತಿ ಗ್ರಿಲ್ ಹಾಕ್ಸ್ಕೊಟ್ಟಿದ್ದಾರೆ. ಯಾಕೆ ಅಂದರೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರಿಂದ ಭಾಳ ಹತ್ರದಲ್ಲಿರೋದ್ರಿಂದ ಸೇಫ್ಟಿ ಪರ್ಪಸ್ ಆಗಿ ಬೇಕೇ ಬೇಕು. ಆ ಒಂದು ಪರ್ಪಸ್ಫುಲಿ ನಿಮಗೆ MS ಗ್ರಿಲ್ ಹಾಕಿಸಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು 4 ಫ್ಲೋರು ಒಂದೇ ರೀತಿಯಲ್ಲಿದ್ದು, ನಾನು ಯಾವುದಾದ್ರೂ ಒಂದು ಫ್ಲೋರಲ್ಲಿ ಮನೇನ ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ಎಲ್ಲ ಫ್ಲೋರು ಒಂದೇ ರೀತಿ ಇದೆ, ಅದಕ್ಕೋಸ್ಕರ ಸುಮ್ಮನೆ ಹಾಗೆ ನೋಡ್ಕೊಳ್ಳಿ. ನಾನು ನಿಮಗೆ ಇನ್ ಡೀಟೇಲಾಗಿ ಒಂದು ಫ್ಲೋರ್ನ ನೀಟಾಗಿ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ, ಇದು ಸೇಫ್ಟಿ ಇದ್ದಿದ್ದರಿಂದ ನಾನು ಸ್ವಲ್ಪ ಇದನ್ನು ತೋರಿಸೋಣ ಅಂತ ಬಂದೆ. ಈಗ ನಾವು ಡೈರೆಕ್ಟಾಗಿ 4ನೇ ಫ್ಲೋರ್ಗೆ ಹೋಗೋಣ. 4ನೇ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಇದು ಸೆಕೆಂಡ್ ಫ್ಲೋರು, ಇದು 3rd ಫ್ಲೋರ್ ಆಗಿರುತ್ತೆ. ಇದು 3rd ಫ್ಲೋರ್ ಆಗಿರುತ್ತೆ. ಬನ್ನಿ, ಈಗ ನಾನು 4ನೇ ಫ್ಲೋರಲ್ಲಿ A to Z ಏನೇನು ಫೆಸಿಲಿಟೀಸ್ ಇದೆ, ಯಾವ ರೀತಿ ಇದೆ ಮನೆ ಅನ್ನೋದನ್ನು ನೀಟಾಗಿ ತೋರಿಸ್ಕೊಡ್ತೀನಿ. ನಾನು 4ನೇ ಫ್ಲೋರ್ ಎಂಟ್ರಿ ಹಾಕ್ತಿದ್ದಂಗೆ ನೋಡಿದ್ರಲ್ಲ, ಪ್ರತಿ ಫ್ಲೋರಲ್ಲೂ ಕೂಡ ಲಿಫ್ಟು ನಿಮಗೆ ಇಲ್ಲಿ ಹೊರಗಡೆ ಬಂದಿರುತ್ತೆ. ಇದು ಲಿಫ್ಟು ಎಂಟ್ರೆನ್ಸ್ ಆದರೆ, ಹೊರಗಡೆ ಮನೆಯ ಹೊರಾಂಗಣ ಎಷ್ಟು ವಿಶಾಲವಾಗಿದೆ ಅಂತಂದರೆ, ನಿಮಗೆ ಇಷ್ಟ ಇರುವಂಥ ಪಾರ್ಟ್ಗಳನ್ನ ಜೋಡಿಸ್ಕೊಂಡು ಭಾಳ ಅಚ್ಚುಕಟ್ಟಾಗಿ ನೋಡ್ಕೋಬೋದು. ಆ ರೀತಿ ಸ್ಪೇಸಿಯಸ್ ಆಗಿದೆ. ಮತ್ತು CCTV ಇನ್ಸ್ಟಾಲೇಷನ್ ಆಗಿದೆ ಅಂದರೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಹಾಗೂ ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಪಾರ್ಟ್ಮೆಂಟ್ ಬಂದಿರೋದ್ರಿಂದ ನಿಮ್ಗೆ ಅಪಾರ್ಟ್ಮೆಂಟ್ ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದು ಈ ಮನೆಗೆ ಗಾಳಿ ಬೆಳಕಿನ ಕೊರತೆಯೇ ಇಲ್ಲ. ಯಾಕೆ ಅಂದರೆ ಈ ಅಪಾರ್ಟ್ಮೆಂಟು ಪರ್ಮನೆಂಟು, ಅಂದರೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮಗೆ ಗಾಳಿ ಬೆಳಕಿನ ಕೊರತೆ ಇಲ್ಲ. ಭಾಳ ನೀಟಾಗಿ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿ ಮನೆಗಳಿಗೂ. ಈಗ ನಾನು ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ, ಇದು ಸೂರ್ಯನ ಬಾಗಿಲಾಗಿರುತ್ತೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟಿದ್ದು. ಸೊ ಕಂಪ್ಲೀಟಾಗಿ ಡೋರ್ ಆಗಿರ್ಬೋದು, ವಾಸ್ಕಲ್ ಆಗಿರ್ಬೋದು, ವಿಂಡೋಸು, ರೂಮ್ ಡೋರು, ವಾಸ್ಕಲ್ ಎಲ್ಲ ನಿಮಗೆ ಟೀಕುಡ್ಡಿಂದ ಮಾಡಿಕೊಟ್ಟಿರ್ತಾರೆ, ಸಂಶಯನೇ ಇಲ್ಲ. ಹಾಗೆ ನಿಮಗೆ ವಾಲ್ ಕ್ಲಾಡಿಂಗ್ ಅಂತ ಬಂದರೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು. ಬಾರ್ಡರ್ ಆಗಿ ನಿಮಗೆ ಕಂಪ್ಲೀಟಾಗಿ ಗ್ರಾನೈಟ್ನ ಯೂಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಇವಾಗ ಹಾಗೆ ಪ್ರತಿ ಮನೆಗೂ ಕೂಡ ಈ ರೀತಿ ಹ್ಯಾಂಡಲ್ ಬಯೋಮೆಟ್ರಿಕ್ ಕೊಟ್ಟಿದ್ದು. ಸೊ ಕಾರ್ಡಲ್ಲಿ ಇಲ್ಲಾಂದರೆ ಫಿಂಗರು ಅಥವಾ ಫೇಸ್ ಲಾಕು, ID ಈ ಥರ ಎಲ್ಲ ಲಾಕ್ ಬಯೋಮೆಟ್ರಿಕ್ ಮಾಡಿಕೊಟ್ಟಿರ್ತಾರೆ. ತುಂಬ ಸೇಫ್ಟಿ ಇರುತ್ತೆ ನಿಮಗೆ ಡೋರ್ ಓಪನ್ ಮಾಡೋದಕ್ಕೂ ಕೂಡ. ಸೊ ಯಾರಂದ್ರೆ ಅವರು ಬಂದು ಡೋರ್ನ ಓಪನ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾರಿಗೆ ಬಯೋಮೆಟ್ರಿಕ್ ಕೊಟ್ಟಿರ್ತಾರೋ ಅಥವಾ ಆಕ್ಸೆಸ್ ಕಾರ್ಡ್ ಇರುತ್ತೋ ಅವ್ರು ಮಾತ್ರನೇ ಡೋರ್ನ ಓಪನ್ ಮಾಡೋದಕ್ಕೆ ಸಾಧ್ಯ. ಈ ಫೆಸಿಲಿಟಿ ಪ್ರತಿ ಫ್ಲೋರಲ್ಲಿ ಇರುವಂಥ ಮೇನ್ ಡೋರ್ಗೆ ಮಾಡಿಕೊಟ್ಟಿರ್ತಾರೆ ನೋಡಿ. ಈ ಥರ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸೇಫ್ಟಿ ಇದೆ. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಎಂಟ್ರಿ ಹಾಕ್ತಿದ್ದಂಗೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ, ಒಂದು ಬಿಗ್ಗು ಹಾಲು. ಎಷ್ಟು ದೊಡ್ಡದಾಗಿದೆ ಅಂತಂದರೆ ತುಂಬ ದೊಡ್ಡದಾಗಿದೆ. ಆಮೇಲೆ ನೋಡಿ, ಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದು, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ. TV ಕ್ಯಾಬಿನೆಟ್ಟು,
ಹಾಗೂ ಈ ಕಡೆಯಿಂದ ಒಂದು ನೋಟ ಈ ರೀತಿ ಕಾಣಿಸುತ್ತೆ ಮೇನ್ ಡೋರ್ ಕಡೆಗೆ. POP ಫಾಲ್ ಸೀಲಿಂಗ್. ಸೊ ನಿಮಗೆ ಫ್ಲೋರಿಂಗ್ ಅಂತ ಬಂದರೂ ಕೂಡ ಮಾರ್ಬಲ್ ಯೂಸ್ ಮಾಡಿದ್ದು. ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಂತ ಮನೆಗೆ ಯಾವ ರೀತಿ ಮಾಡಿಸ್ತಾರೋ ಅದೇ ರೀತಿ ಪ್ಲ್ಯಾನಲ್ಲಿ ಇಟ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ನೋಡ್ತಾ ಇರಿ, ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸೊ ಈಗ ಹಾಲ್ ನೋಡಿದ್ದಾಯಿತು. ಹಾಲ್ ಆದ ತಕ್ಷಣ ನಾವು ಕಿಚನ್ಗೆ ಹೋಗ್ಬೇಕಾದ್ರೆ ಆರ್ಚ್ ಈ ರೀತಿ ಇದ್ದು, ಅದಕ್ಕಿಂತ ಮುಂಚೆ ದೇವ್ರ ಮನೆ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗೆ ಇದೆ ದೇವ್ರ ಮನೆಯೂ ಕೂಡ, ವಿಶಾಲವಾಗಿದೆ. ಯಾಕಂದರೆ ಇಷ್ಟು ದೊಡ್ಡ ಹಾಲಲ್ಲಿ ಹಾಗೆ ದೊಡ್ಡ ದೊಡ್ಡ ರೂಮ್ಗಳು ಕೊಟ್ಟಿದ್ದು, ಇಷ್ಟಾದರೂ ದೇವ್ರ ಮನೆ ದೊಡ್ಡದಾಗಿ ಮಾಡಿಕೊಡ್ಲೇಬೇಕು. ತುಂಬ ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ಬಂದರೆ ನಿಮಗೆ ದೊಡ್ಡದಾದಂಥ ಒಂದು ಕಿಚನ್, ಓಪನ್ ಕಿಚನು, ಮಾಡ್ಯುಲರ್ ಕಿಚನು. ಸೊ ನಿಮಗೆಲ್ಲ ಅಕ್ರಾಲಿಕ್ ಯೂಸ್ ಮಾಡಿದ್ದು. ಸೇಫ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಮೀನ್ಸ್ ನೀರು ಏನೇ ಬಿದ್ದರೂ ಏನೇ ಆದರೂ ಏನೂ ಆಗಲ್ಲ. ಸೊ ಹಾಗಾಗಿ ಸೊ ನಿಮಗಿಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ. ಇಲ್ಲಿ ನೀವು ವಾಟರ್ ಪ್ಯೂರಿಫೈಯರ್ನ ಫಿಕ್ಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಅಂತ ಬಂದರೆ ನೀವು ಚಿಮ್ನಿನೂ ಕೂಡ ಹಾಕ್ಸ್ಕೋಬೋದು. ಜಾಗನೂ ಕೂಡ ಬಿಟ್ಟಿದ್ದಾರೆ ಮೇಲ್ಗಡೆ. ಮತ್ತು ಹಾಗೆ ಇದೊಂದು ಪ್ಯಾಂಟ್ರಿ ಸಿಸ್ಟಮ್ ಮಾಡಿಕೊಟ್ಟಿದ್ದು ನೋಡಿ. ಸ್ಟೋರೇಜ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬೇಕಂದ್ರೆ ನೀವು ಇಲ್ಲಿ ಫ್ರಿಜ್ನ ಇಟ್ಕೋಬೋದು. ಆ ರೀತಿ ಮೇಲೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಯುಟಿಲಿಟಿ ಏರಿಯಾ ನೋಡೋದಾದರೆ ಇದು ಯುಟಿಲಿಟಿ ಏರಿಯಾ. ಹಾಗೆ ನಿಮಗೆ ಒಳಗಡೆ ಬಂದರೆ 3 ಬೆಡ್ರೂಮ್ಗಳಿರುತ್ತೆ. ಇದು ಬಂದು ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ನೋಡೋಣ. ವಾವ್, ಇವನ್ ಪಾರ್ಟಿಷಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಫಿಟ್ಟಿಂಗ್ಸು ಕೂಡ ಎಲ್ಲ ಮುಗಿದಿದೆ. ಯಾವುದು ಏನು ಪೆಂಡಿಂಗ್ ಇಲ್ಲ ನೋಡಿ. ಗ್ಲಾಸ್ ಪಾರ್ಟಿಷಿಯನ್ ಮಾಡಿದ್ದು ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅನ್ನೋ ಥರ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು ವಾಶ್ ಬೇಷನ್ ಕೊಟ್ಟಿದ್ದು ಈ ರೀತಿ ಇದೆ. ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ. ಓಕೆ, ಇದು ವಾರ್ಡ್ರೋಬ್ ಆಗಿದ್ದು, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್. ಇದು ಬಾಲ್ಕನಿ ಆಗಿದೆ. ಇದು ನಿಮಗೆ ವುಡನ್ ಫ್ಲೋರಿಂಗ್ ಮಾಡಿಕೊಟ್ಟಿರ್ತಾರೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವುಡನ್ ಫ್ಲೋರಿಂಗು. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಂದು ಲೆಫ್ಟ್ ಸೈಡು ಕಾಣಿಸುವಂಥದ್ದು ಮಾಸ್ಟರ್ ಬೆಡ್ರೂಮು, ರೈಟ್ ಸೈಡಿಗಿರುವಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮು. ಈಗ ನಾವು ಫಸ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಓಪನ್ ಮಾಡಿದ ತಕ್ಷಣ ವಿಶಾಲವಾಗಿದ್ದು ರೂಮು. ವೆಂಟಿಲೇಷನ್ ವಿಂಡೋ ಬರುತ್ತೆ ರೋಡ್ ಸೈಡು, ವೆಸ್ಟ್ ಫೇಸಿಂಗು. ವಾರ್ಡ್ರೋಬು, ಕಬೋರ್ಡು, ಹಾಗೆ POP ಫಾಲ್ ಸೀಲಿಂಗು. ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು,
ಇದರಲ್ಲೂ ಕೂಡ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದು. ಸೊ ಹೆಡ್ ಶವರು ಮತ್ತು ಹ್ಯಾಂಡ್ ಶವರು, ಗೀಸರ್ಗೆ ಔಟ್ಲೆಟ್ಟು, ಇನ್ಲೆಟ್ಟು, ಮಿರರು, ಸಿಂಕು, ಹಾಗೆ ವೆಸ್ಟರ್ನ್ ಕಮೋಡು ವಿತ್ ವೆಂಟಿಲೇಷನ್. ಸೊ ಇದು ಬಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿತ್ತು. ಈಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಒಂದು ಮಾಸ್ ಲುಕ್ ಕೊಡ್ತಾ ಇದೆ ಆ್ಯಕ್ಚುಲಿ. ಹೀಗೆ ಸೇಮ್ ಹ್ಯಾಸ್ ಇಟ್ ಈಸ್ ಅಟ್ಯಾಚ್ಡ್ ವಾಶ್ರೂಮು. ಹಾಗೆ ಒಂದು ಬಾಲ್ಕನಿ ಬರುತ್ತೆ ಇಲ್ಲಿ. ವೆಸ್ಟ್ ಫೇಸಿಂಗ್ ಬಾಲ್ಕನಿ ಬರುತ್ತೆ ರೋಡ್ ಸೈಡು. ಸ್ನೇಹಿತರೆ, ಇದು ಮನೆ ಏನು ನೋಡ್ತಾ ಇದ್ದೀರಾ, ಸೇಮ್ ಕಂಪ್ಲೀಟಾಗಿ ಪಿನ್ ಟು ಪಿನ್ ಆ್ಯಸ್ ಇಟ್ ಈಸ್. ಇನ್ನು ಉಳಿದ 3 ಫ್ಲೋರ್ ಕೂಡ ಇದೇ ರೀತಿ ಇದೆ. ಇದರಲ್ಲಿ ಯಾವುದೇ ರೀತಿಯ ಪಿನ್ ಡ್ರಾಪ್ ಕೂಡ ಚೇಂಜಸ್ ಇಲ್ಲ. ಕಂಪ್ಲೀಟ್ ಇವಾಗ ಏನು ನೋಡಿದ್ರಿ ಈ ಫ್ಲೋರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಪ್ರತಿ ಫ್ಲೋರಲ್ಲೂ ಕೂಡ ಇದೇ ರೀತಿ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಇದಿಷ್ಟು ಈ ಮನೆಯ ಮಾಹಿತಿ ಆಗಿತ್ತು. ಈಗ ಒಂದು ಸಾರಿ ಟೆರೆಸ್ಗೆ ಹೋಗಿ ಬರೋಣ. ಟೆರೆಸ್ಗೆ ಹೋಗಿ ಬರೋಣ ಬನ್ನಿ. ಸೊ ಸ್ಟೇರ್ ಕೇಸು ಕೂಡ ನಿಮಗೆ ಕಂಪ್ಲೀಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಸೊ ಟೆರೆಸ್ಗೆ ಬರಬೇಕಾದ್ರೆ ನಿಮಗೆ MS ಈ ಥರ ಡೋರ್ ಕೊಟ್ಟಿದ್ದು. ಡೋರ್ ಓಪನ್ ಮಾಡಿ ಮೇಲೆ ಬಂದರೆ ಟೆರೆಸ್ ಈ ರೀತಿ ವಿಶಾಲವಾಗಿದ್ದು, ಇಲ್ಲಿ ನಿಮಗೆ ಬಟ್ಟೆ ಹಾರಾಕೊಳ್ಳೋದಕ್ಕೆ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಪ್ರತ್ಯೇಕವಾಗಿದ್ದು ಇಲ್ಲೂ ಕೂಡ ನಿಮಗೆ CCTV ಕ್ಯಾಮ್ರಾ ಇನ್ಸ್ಟಾಲೇಷನ್ ಆಗಿದೆ, ನೋಡ್ಬೋದು ನೋಡಿ. ಒಂದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿದ್ದು, ಇನ್ನೊಂದು ನಿಮಗೆ ಲಾಕ್ ಆಗಿದೆ ಏನು ಅಂತ. ಹಾಗೆ ಮ್ಯಾನ್ಯುವಲಿ ಬಟ್ಟೆನ ಕೂಡ ವಾಶ್ ಮಾಡೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಮೇಲೆ 2000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಮಾಡಿ ಕೊಟ್ಟಿದ್ದು. ಸೊ ತುಂಬ ವಿಶಾಲವಾಗಿದೆ ಸ್ನೇಹಿತರೆ. ಟೆರೆಸು ಕೂಡ ಏನಾದರೂ ಈವೆಂಟ್ ಮಾಡ್ತೀರಾ ಅಥವಾ ಫಂಕ್ಷನ್ನು ಸೆಲೆಬ್ರೇಷನ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಮೇಲೆ ಫೆಂಡಲ್ ಹಾಕ್ಕೊಂಡು ಇಲ್ಲಿ ಲಂಚ್ಗೆ ಏರ್ಪಡಿಸ್ಬೋದು. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಮಾಡ್ಕೊತೀನಿ ಅನ್ನೋರಿಗೆ. ಸೊ ಹಾಗೆ ಇದು ಎಕ್ಸಾಕ್ಟಾಗಿ ಮತ್ತೊಮ್ಮೆ ತೋರಿಸಿ ನೋಡಿ. ಇದು ಆರ್ಯಾಂಸ ಅಪಾರ್ಟ್ಮೆಂಟ್ ಆಗಿದ್ದು ಅದ್ರ ಬ್ಯಾಕ್ ಸೈಡ್ ಬರುವಂಥ ಮನೆ ಇದಾಗಿರುತ್ತೆ. ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು. ಇನ್ನು ಈ ಬಿಲ್ಡಿಂಗಲ್ಲಿ ಪೆಂಡಿಂಗ್ ಇರುವಂಥ ವರ್ಕ್ಸು ಅಂತಂದರೆ ಸಣ್ಣ ಪುಟ್ಟ ಪೇಂಟ್ ಟಚಪ್ಪು ಮತ್ತು ಪಾಲಿಶ್ ಟಚಪ್ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಎಲ್ಲ ಮುಗ್ದಿದೆ, ಎಲ್ಲ ಆಗಿದೆ. ಅಸೆಸ್ಮೆಂಟು, ಅಪ್ರೂವಲ್ಲು A to Z ಬಂದಿದೆ. ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ಬೋದು. ಈ ಮನೆ ಬಂದು ಈ ಮನೆ ಮತ್ತೊಮ್ಮೆ ಲೊಕೇಟ್ ಆಗಿರೋ ಅಡ್ರೆಸ್ನ ಹೇಳ್ತೀನಿ. ಅಂಜನಾಪುರ 10th ಬ್ಲಾಕು 80 ಫೀಟ್ ರೋಡ್ ಪಕ್ಕದಲ್ಲಿ, ಅಂದರೆ ಬ್ಯಾಕ್ ಸೈಡು. ಸೊ ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನು ಅಥವಾ ಬನ್ನೇರುಘಟ್ಟ ನೈಸ್ ರಸ್ತೆಗೆ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದು, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ 3 ರಿಂದ 4 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಹಾಗೆ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 8 ಕೋಟಿ ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಇಂಡಿವಿಜುವಲ್ ಫ್ಲೋರ್ ಏನಾದ್ರು ನೋಡೋದಾದರೆ ನಿಮಗೆ 2.5 ಆಗುತ್ತೆ, ಅಂದರೆ 2.5 ಕೋಟಿ ಆಗುತ್ತೆ. ಅದು ಸ್ವಲ್ಪ ಕಷ್ಟ ಆದ್ರೂ. ಸೊ ಎಂಟೈರ್ ಬಿಲ್ಡಿಂಗ್ ತೊಗೊಂಡ್ರೆ ನೀವು ಈಸಿಲಿ ಲೀಸು ಕೊಡ್ಬೋದು, ಇಲ್ಲ ರೆಂಟು ಕೊಡ್ಬೋದು. ಯಾಕಂದರೆ ಇದು 80 ಫೀಟ್ ರೋಡು ಮತ್ತು ಕೆಲವೊಂದು ತುಂಬ ಅಂದರೆ ನೈಸ್ ರಸ್ತೆ, ಮೆಟ್ರೋ ಭಾಳ ಹತ್ರದಲ್ಲಿರೋದ್ರಿಂದ ಖಂಡಿತವಾಗ್ಲೂ ರೆಂಟು ಲೀಸ್ಗಾದರೂ ಬಂದೇ ಬರ್ತಾರೆ.
ಹಾಗೆ ಇದು ಅಂಜನಾಪುರ ಬಸ್ ಡಿಪೋ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಬಸ್ ಡಿಪೋ ಆಗಿದ್ದು. ಸೊ ಇದಿಷ್ಟು ಈ ಮನೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ರಿಕ್ವೈರ್ಮೆಂಟ್ ಇರೋರಿಗೆ ಅಥವಾ ಈ ಒಂದು ಲೊಕೇಶನಲ್ಲಿ ಬಜೆಟಲ್ಲಿ ಅಥವಾ ರೆಂಟಲ್ ಇನ್ಕಮ್ ಬರುವಂಥ ಮನೆನ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ವಿಡಿಯೋ ನೋಡ್ತಿರೋ ಹೊರತು ಸಬ್ಸ್ಕ್ರೈಬ್ ಅಂತೂ ಯಾರೂ ಮಾಡ್ತಾಯಿಲ್ಲ. ನಾವು ಏನೋ ಮಾಡ್ತಾಯಿದ್ದೀವಿ, ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ಖಂಡಿತ ಬೇಕೇ ಬೇಕು. ಅದಕ್ಕೆ ನಾವು ಒತ್ತಿ ಕೇಳ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆಗೆ.